ಬೆಂಗಳೂರಲ್ಲಿ ರಾಮಾಚಾರಿ ಸೀರಿಯಲ್ ಸಂತೆ ನಡೀತಾ ಇದೆ. ಸೊ ನಮ್ಮ ಜೊತೆಗೆ ರಾಮಾಚಾರಿ ಸೀರಿಯಲ್‌ನ ಹೀರೋಯಿನ್ ಚಾರು ಅವರು ಕ್ಯೂಟ್ ಆಗಿರುವಂತ ಚಾರು ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್. ಹಲೋ. ಹೇಗಿದ್ದೀರಾ? ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ರಾಮಾಚಾರಿ ಸೀರಿಯಲ್ ಸಂತೆ ನಡೀತಾ ಇದೆ. ಸೊ ಈ ಲೆವೆಲ್‌ಗೆ ಸೀರಿಯಲ್ ಹಿಟ್ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಆ, 3 ವರ್ಷ ಆಯ್ತು. ಇವಾಗ ನಾವು ಸೀರಿಯಲ್ಸ್ ಅಂತೆ ಮಾಡ್ತಿರೋದು 2ನೇ ಸಲಿ. ಅಂಡ್ ಇದೇ ಟೈಮಿಗೆ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಸೊ ಇದೇ ಟೈಮ್ಗೆ ಇವಾಗ್ಲೂ ಮಾಡ್ತಾ ಇದೀವಿ. ಅದೊಂಥರ ಖುಷಿ. ಯಾಕಂದ್ರೆ ಆಮ್, ಅಷ್ಟು ಜನ ಪ್ರೀತಿ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಇಲ್ಲಿವರೆಗೂ 3 ವರ್ಷದಿಂದನೂ ಸತತವಾಗಿ ಜನ ಪ್ರೀತಿ ಕೊಡ್ತಾನೆ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಸೀರಿಯಲ್ ಯಾವತ್ತೂ ಡ್ರಾಪ್ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. 3 ವರ್ಷ ಆದ್ಮೇಲೂ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಹಳೇದಾಯ್ತು ಅಂತ ಬಿಟ್ಬಿಡ್ತಾರೆ. ಬಟ್ ರಾಮಾಚಾರಿಗೆ ಇರೋದು ಒಂದು ಏನ್ ಹೇಳತ್ತೆ, ಒಂದು ಫೇಮ್ ಇವಾಗ್ಲೂ ಹಾಗೆ ಇದೆ. ಅಂಡ್ ಯಾಕಂದ್ರೆ ಅದರಲ್ಲಿ ಆ ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಂಡ್ ಒಂದೊಂದು ಪಾತ್ರಗಳು ಹಾಗಿದೆ, ಕೂರ್ಸಿದ್ದಾರೆ. ಈಗ ರಾಮಾಚಾರಿ ಆಗಿರ್ಲಿ ಅಂಡ್ ನಾನ್ ಆಗಿರ್ಲಿ, ರಾಮಾಚಾರಿ ಅಂತ ಬಂದಾಗ ಫುಲ್ ಪಾಸಿಟಿವ್, ಒಂದು ಇನ್ಸ್ಪಿರೇಷನ್ ತರ. ಸೊ ಇವನ್ ತರ ಇರ್ಬೇಕು ನಮ್ಮ ಮನೆ ಮಗ ಅಥವಾ ನಮ್ಮ ಅಳಿಯ ಅನ್ನೋ ತರ ಕ್ಯಾರೆಕ್ಟರ್. ಆದ್ರೆ ಚಾರು ಹಾಗೆ ಲೈಫ್ ಚೇಂಜ್ ಮಾಡ್ಕೊಳ್ಬೋದು, ನಮಗೂ ಇನ್ನೊಂದು ಅವಕಾಶ ಇದೆ ಅನ್ನೋದು ಚಾರು ಪಾತ್ರ ಆಗುತ್ತೆ. ಸೊ ಅಂಜಲಿ ಅವ್ರದ್ದಾಗಿರ್ಲಿ, ಅಂದ್ರೆ ಅಂಜಲಿ ಅವ್ರದ್ದಾಗಿರ್ಲಿ, ಅವ್ರದ್ದೆಲ್ಲ ಒಂಥರ ಪಾತ್ರಗಳನ್ನ ನೋಡಿ ಕಲಿಯೋದು ತುಂಬಾ ಇದೆ. ಇವಾಗ ನಮ್ಮ ಶಂಕರ್ ಸರ್ ಅವರು ನನ್ನ ಮಾವನ್ ಪಾತ್ರ ಮಾಡ್ತಿದ್ದಾರೆ. ಅವರು ಕೂಡ ಏನೋ ಒಂದು ವಾವ್ ಅನ್ಸುತ್ತೆ ಅವ್ರ ಸ್ಕ್ರೀನ್ ನಲ್ಲಿ ಬಂದಾಗ್ಲೆ. ಸೊ ಅದೆಲ್ಲ ಸೇರಿ ನಮ್ಮ ಸೀರಿಯಲ್ ಇನ್ನೂ ಅದೇ ಒಂದು ಜನ ಮೆಚ್ಚಿದ ಸೀರಿಯಲ್ ಆಗಿ ಉಳ್ಕೊಂಡಿದೆ. ಇನ್ನು ಮೌನ ಗುಡ್ಡೆಮನೆ ಅವರು ಚಾರು ಆಗಿ ಈಗ ರೆಕಗ್ನೈಸ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಟ್ರಾನ್ಸಿಷನ್ ಜರ್ನಿ ಹೇಗಿತ್ತು ನಿಮ್ದು? ಆಕ್ಚುಲಿ ನನಗೆ ಆಸೆ ಇದ್ದಿದ್ದು ಚಾರು ಮೌನ ಗುಡ್ಡೆಮನೆ ಅಂತ ಅನ್ನಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ನಾವು ಸೀರಿಯಲ್ ಮಾಡ್ತಾ ಇರುವಾಗ ಅಥವಾ ಒಂದೇನೋ ಒಂದು ಪಾತ್ರ ಮಾಡ್ತಾ ಇರುವಾಗ ನಾವು ಅದೇ ಅದೇ ಹೆಸರಲ್ಲಿ ಮುಂದುವರಿತಾ ಇರ್ತೀವಿ. ಜನ ಸಿಕ್ದವರು ಯಾರು ನಮ್ಮ ರಿಯಲ್ ಹೆಸರು ಹೇಳಲ್ಲ, ಚಾರು ಚಾರು ಅಂತ ಹೇಳ್ತಾರೆ. ಬಟ್ ನನ್ಗೆ ಆಸೆ ಇದ್ದಿದ್ದು ಚಾರು ಅಂತ ಕರೆದೆ ಮೌನ ಗುಡ್ಡೆಮನೆ ಅಂತ ಅನ್ನಿಸ್ಕೊಳ್ಬೇಕು ಅಂತ. ಸೊ ಆ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ಇವಾಗ ಜನ ನನ್ನ ಚಾರು ಮಾತ್ರ ಅಲ್ಲ ಹೇಳ್ತಾರೆ. ಅಂದ್ರೆ ಈ ಹಳ್ಳಿ ಕಡೆ ಎಲ್ಲ ಹೋದ್ರೆ ಪಾಪ ಅವರಿಗೆ ಜಾಸ್ತಿ ನಾಲೆಡ್ಜ್ ಇರೋದಿಲ್ಲ. ಬಟ್ ಇಲ್ಲಿ ಬೆಂಗಳೂರು ಅಲ್ಲೆಲ್ಲ ನಾನೆಲ್ಲ ಹೊರಗಡೆ ಹೋದ್ರೆ ನೀವು ಮೌನ ಗುಡ್ಡೆ ಮನೆ ಅಲ್ವಾ ಅಂತ ಕೇಳ್ತಾರೆ. ಸೊ ನನ್ಗೆ ಅದು ಹ್ಯಾಪಿನೆಸ್ ಇರೋದು. ಅಂಡ್ ಮುಂಚೆ ಹೇಳ್ಬೇಕು ಅಂದ್ರೆ ಮೌನ ಗುಡ್ಡೆ ಮನೆನ ಚಾರು ಆಗಿ ಜನ ಇಷ್ಟಪಟ್ಟಿದ್ ಹೇಗೆ ಅಂದ್ರೆ ಆಬ್ವಿಯಸ್ಲಿ ಆ ಬೋಲ್ಡ್ ಕ್ಯಾರೆಕ್ಟರ್, ಮಾಡರ್ನ್ ಅಂಡ್ ಏನೇ ಹೇಳಿದ್ರು ನೇರ ದಿಟ್ಟ ಆ ಥರ. ಸೊ ಆ ಹುಡುಗಿ ಇವಾಗ ಸಡನ್ ಆಗಿ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ತನ್ನ ಇಡೀ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿರೋ ಒಂದು ಹುಡುಗಿ ಅಂತ ಹೇಳ್ಬೋದು. ಸೊ ಅದು ಇವಾಗ ಹೇಗಾಗಿದೆ ಅಂದ್ರೆ ಆ ಒಂದು ಬೋಲ್ಡ್ ಚಾರುವಿಂದ ಇವಾಗ ಒಂದು ಸಾಫ್ಟ್ ಕಾರ್ನರ್ ನೋಡಿದ್ರೆ ಅಯ್ಯೋ ಅನ್ಸೋ ಒಂದು ಪಾತ್ರಕ್ಕೆ ಬಂದ್ ನಿಂತಿದೆ. ಓಕೆ, ಅದೇ ಮ್ಯಾಮ್ ನಾನು ಕೇಳಬೇಕು ಅನ್ಕೊಂಡಿದ್ದೆ. ಯೂಶಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀರಾ ಅಂದಾಗ ಅದ್ರದ್ದೊಂದು ಕೆಲವೊಂದು ಕ್ವಾಲಿಟೀಸ್ ಇಷ್ಟ ಆಗುತ್ತೆ. ಸೊ ಅದನ್ನ ನಾವು ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ಕೋತೀವಿ. ಆ ತರದ್ದು ಈ ಚಾರು ಕ್ಯಾರೆಕ್ಟರ್ ಏನಾದ್ರು ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ನೀವು ಅಂತ? ಆಕ್ಚುಲಿ ನಾನು ಫಸ್ಟ್ ಇದ್ದ ಬೋಲ್ಡ್ ಕ್ಯಾರೆಕ್ಟರ್ ಅಂದ್ರೆ ಯಾರನ್ನು ಕೇರ್ ಮಾಡದೆ ಅವಳದೇ ಒಂದು ಡಿಸಿಷನ್. ಸೊ ಯಾರ ಒಂದು ಡಿಸಿಷನ್ಗೂ ವೆಯ್ಟ್ ಮಾಡದೆ ಇರುವಂತ ಚಾರು, ಅದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವು ಬೇರೆಯವ್ರದ್ದು ಅದು ಇದು ಅಂತ ಕೇಳೋದನ್ನ ಬಿಟ್ಟು ನಮ್ದೇ ಅನ್ನೋದನ್ನ ನಾವೊಂದು ಅಳವಡಿಸ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತೀವಿ ಅಂತ. ಸೊ ಅದು ಒಂದು ಬಿಟ್ರೆ ಇನ್ನೊಂದು ಎಲ್ರನ್ನು ತುಂಬಾ ಪ್ರೀತಿ ಮಾಡಿ ಎಲ್ರನ್ನು ರೆಸ್ಪೆಕ್ಟ್ ಮಾಡುವಂತ ಪಾತ್ರ. ಸೊ ಅದನ್ನ ನನ್ನ ನಿಜ ಜೀವನದಲ್ಲಿ ಆಲ್ರೆಡಿ ಅಳವಡಿಸ್ಕೊಂಡ್ ಬಿಟ್ಟಿದ್ದೀನಿ. ಇನ್ನು ಏನ್ ತಗೊಳ್ಳೋದು ಅಂತ ಏನೂ ಇಲ್ಲ. ಯಾಕಂದ್ರೆ ನಾನು ಆ ಪಾತ್ರ ಮಾಡ್ತಿದ್ದೀನಿ ಅಂದಾಗ ಅದು ಆಟೋಮೆಟಿಕ್ಲಿ ಆ ಕ್ವಾಲಿಟೀಸ್ ಬಂದ್ಬಿಡುತ್ತೆ. ಸೊ ಅಷ್ಟು ಕರೆಕ್ಟ್. ಬೀಟ್ ಚಾರು ಆರ್ ಮೌನ ಗುಡ್ಡೆಮನೆ ಜನ ಅಂತೂ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಏನ್ ಹೇಳೋದು, ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಫ್ಯಾನ್ಸ್ ಜೊತೆ ಮೆಮೊರೇಬಲ್ ಮೂಮೆಂಟ್ಸ್ ಏನಾದ್ರು ಇದೆಯಾ, ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ ಅಂತ? ಆಕ್ಚುಲಿ ನಾನು ಹೋದಲ್ಲೆಲ್ಲ ಒಂದು ಮೂಮೆಂಟ್ಸ್ ಆಗ್ತಾನೆ ಇರುತ್ತೆ. ಇವಾಗ ನನ್ಗೆ ಅಂತ ಫ್ಯಾನ್ ಮೂಮೆಂಟ್ ಅಂತ ಹೇಳಿದ್ರೆ, ನಾನು ರೀಸೆಂಟ್ಲಿ ನಮ್ಮೂರಿಗೆ ಹೋಗಿದ್ದೆ. ನನ್ಗೆ ಆ ಹುಡುಗಿ ಅಂದ್ರೆ ಅವಳು ಯೂಶಲಿ ನನ್ ಫ್ಯಾನ್ ಪೇಜ್ ಹೋಲ್ಡ್ ಮಾಡ್ತಾಳೆ. ಸೊ ಅವಳು ಮೆಸೇಜ್ ಹಾಕ್ತಾಳೆ, ಯಾವಾಗ್ಲೂ ಏನಾದ್ರೂ ಒಂದು ರೀಲ್ಸ್ ಅದು ಇದು ಮಾಡಿ ಹಾಕ್ತಾ ಇದ್ರು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ಇವೆಂಟ್ ಹೋಗಿದ್ದೀನಿ, ಅವಳ ಪಾಪ ಅಲ್ಲೆಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಗಿಫ್ಟ್ ಎಲ್ಲ ತಗೊಂಡ್ ಬಂದು, ನನ್ಗೂನು ರಾಮಾಚಾರಿಗೂ ಇಬ್ರು ಗಿಫ್ಟ್ ಎಲ್ಲ ತಗೊಂಡ್ ಬಂದು ಶಿ ವೇಟೆಡ್.
ಅಂದ್ರೆ ಎಷ್ಟು ಹೊತ್ತುವರೆಗೂ ವೆಯ್ಟ್ ಮಾಡಿ, ಯಾಕಂದ್ರೆ ನಾವು ಬಂದಿದ್ದೆ ಲೇಟ್. ಆದ್ರೂ ವೆಯ್ಟ್ ಮಾಡಿ ನಮ್ನೆಲ್ಲ ಮಾತಾಡ್ಸಿ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್, ಇಮೋಷ್ನಲ್ ಆಗ್ಬಿಟ್ಲು ನಮ್ನ ಮಾತಾಡ್ಸಿ. ಸೊ ಅದು ಒಂಥರ ಬೆಸ್ಟ್ ಅನ್ಕೊಳ್ತೀನಿ. ಆಮೇಲೆ ಈ ಪುಟ್ಟ ಪುಟ್ಟ ಮಕ್ಳಿರ್ತಾರೆ. ಇವನ್ ನನ್ನ ಶೂಟಿಂಗ್ ಸೆಟ್ ಹತ್ರ ಒಂದ್ ಚಿಕ್ಕ ಹುಡ್ಗ ಇದ್ದಾನೆ. ಈಸ್ ಲೈಕ್ ತುಂಬಾ ಕ್ಯೂಟ್ ಆಗಿ ಗುಂಡ್ಗುಂಡಕ್ಕಿದ್ದಾನೆ. ಅವನು ಯಾವಾಗ ರಜೆ ಸಿಕ್ಕಿದ್ರು ನಮ್ ಸೆಟ್ಟಿಗೆ ಬರ್ತಾನೆ. ಬಂದ್ಬಿಟ್ಟು ಹಿಲ್ ಬಿ ಲೈಕ್, ನಂಗೆ ಚಾರು ಬೇಕು, ಚಾರು ಎಲ್ಲಿ ಅಂತ ಕೇಳ್ತಾರೆ. ಈಸ್ ಜಸ್ಟ್ UKG ಅವ್ರ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಇದೆಲ್ಲ ಒಂಥರ ಕ್ಯೂಟ್ ಅಂತ ಅನ್ಸುತ್ತೆ ನನಗೆ. ಮ್ಯಾಮ್, ಇನ್ನು ನಿಮ್ಮ ಪತಿದೇವರು ರಾಮಾಚಾರಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ಪಾತ್ರದ ಬಗ್ಗೆ ಹೇಳ್ಬೇಕಾ? ಪಾತ್ರದ ಬಗ್ಗೆ. ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ಅವನಂದ್ರೆ ನನ್ನ ಜೀವ, ನನ್ನ ಸರ್ವಸ್ವ. ಅವನಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅವ್ನ್ ಪ್ರೀತಿ ಪಡ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತೀನಿ. ಸೊ Okay, ನಿಮ್ಮ ಆಫ್ ಸ್ಕ್ರೀನ್ ಬಾಂಡಿಂಗ್ ಯಾವ ತರ ಇದೆ ನಿಮ್ದು ಹಾಗೂ ರಾಮಾಚಾರಿ ಅವ್ರದ್ದು? ಆಕ್ಚುಲಿ ಆಫ್ ಸ್ಕ್ರೀನ್ ನಾವು ತುಂಬಾ ಜಗಳ ಆಡ್ತೀವಿ, ಆಯ್ತಾ. ಏನ್ ನಾವು ತುಂಬಾ ಕ್ಲೋಸ್, ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ ಅಂತ ಏನೂ ಇಲ್ಲ. ಸೀನ್ ಅಂತ ಏನ್ ಆನ್ ಸ್ಕ್ರೀನ್ ಇದೆ ಅದ್ರ ಉಲ್ಟಾ? ಆತರ ಏನೂ ಇಲ್ಲ. ಅಂದ್ರೆ ವಿ ಆರ್ ತುಂಬಾ ಫ್ರೆಂಡ್ಲಿ. ಅಂದ್ರೆ ಇವಾಗ ನಾವು ಬರೋಗ್ಲೂ ನನ್ನ ಕಾರಲ್ಲಿ ನಾವಿಬ್ರು ಬಂದ್ವಿ. ಸೊ ಆ ತರ ಫ್ರೆಂಡ್ಲಿ ಇದೆ. ಇವಾಗ ಎಲ್ಲಿ ಹೋಗೋಗ್ಲು ಏನೋ ಡಿಸ್ಕಸ್ ಮಾಡ್ಬೇಕು, ಕಾಸ್ಟ್ಯೂಮ್ದು ಏನೋ ಇದ್ರು ಅಷ್ಟೇ ನಾವಿಬ್ರು ಮ್ಯಾಚ್ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ ಆ ತರ. ಬಟ್ ಸೀನ್ ಅಂತ ಬಂದಾಗ ಜಗಳ ಆಡ್ತೀವಿ. ನಾನೇನೋ ತಗೊಳಲ್ಲ, ಅವನೇನೋ ಪಾಪ ಏನೋ ತಲೆಯಲ್ಲಿ ಇಟ್ಕೊಂಡು ಹೇಳಿರ್ತಾನೆ, ನಾನು ಅದನ್ನೆಲ್ಲ ತಗೊಳಲ್ಲ ಅಂದ್ರೆ ಅವನಿಗೆ ಕೋಪ ಬರುತ್ತೆ. ಆಮೇಲೆ ಜಗಳ ಆಡ್ತೀವಿ, ಆಮೇಲೆ ಸರಿ ಹೋಗ್ತೀವಿ. ಸೀನ್ ಅದೇ ಸ್ಕ್ರೀನ್ ಮುಂದೆ ಬಂದಾಗ ನಮ್ಮ ತರ ಯಾರು ಇರೋದೇ ಇಲ್ಲ ಅನ್ನೋ ತರ ಇರ್ತೀವಿ. ಸೊ ಒಳ್ಳೆ ಬಾಂಡಿಂಗ್, ಅಂದ್ರೆ ಒಳ್ಳೆ ಫ್ರೆಂಡ್ ಅವ್ನು ನನ್ಗೆ. ಓಕೆ ಮ್ಯಾಮ್, ಇನ್ನು ರೀಸೆಂಟ್ ಆಗಿ ನೀವು ಬಿಗ್ ಬಾಸ್ ಶೋ ನಲ್ಲಿ ಕೂಡ ಒಂದ್ ದಿನ ಸ್ಪೆಂಡ್ ಮಾಡಿದ್ರಿ, ಆಸ್ ಅ ಡಾನ್ಸ್ ಜಡ್ಜ್ ಗಳಾಗಿ ಹೋಗಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ನಮಗೂ ಗೊತ್ತಿರ್ಲಿಲ್ಲ ನಮ್ನ ಜಡ್ಜ್ ಆಗಿ ಕಳಿಸ್ತಾರಂತ. ಯಾಕಂದ್ರೆ ಆ ಜಡ್ಜ್ ಅಂತ ಹೇಳೋದು ನನಗೆ ಅದು ಏನ್ ಹೇಳೋದು, ನಾನು ತಗೊಳಕ್ ಆಗಲ್ಲ. ಯಾಕಂದ್ರೆ ನಾನೊಂದು ಜಡ್ಜ್ ಮಾಡೋ ಒಂದು ಪೋಸ್ಟಿಂಗ್ ನಾನು ಇನ್ನೂ ಹೋಗಿಲ್ಲ. ಅಂಡ್ ಇಟ್ ವಾಸ್ ವೆರಿ ಟಫ್. ಯಾಕಂದ್ರೆ ಅವ್ರು ನಮಗೆ ಹೇಳಿದ್ದು ಯಾರು ಎಂಟರ್ಟೈನ್ಮೆಂಟ್ ಆಗಿರ್ತಾರೆ ಅವ್ರನ್ನ ಮಾಡಿ ಅಂತ. ಬಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಟಫ್. ಅಂದ್ರೆ ಎಲ್ಲರೂ ಒಂಥರ ಏನೋ ಒಂದು ಚಾನ್ಸ್ ಸಿಕ್ಕಿದಾಗ, ಇದೆಲ್ಲ ಎಂಟರ್ಟೈನ್ಮೆಂಟ್ ಥಿಂಗ್ಸ್ ಅಲ್ವಾ, ಅವ್ರ ಗೇಮ್ ತರ ನೋಡ್ತಿರ್ಲಿಲ್ಲ, ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಅಂಡ್ ಆ ಬಿಗ್ ಬಾಸ್ ಮನೆ ಒಂಥರ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದ್ಸಲಿ ಬಿಗ್ ಬಾಸ್ ಮನೆ ನೋಡ್ಬೇಕು ಅಂತ. ಸೊ ನಮ್ಮಿಬ್ರಿಗೂ ಒಂದು ಅವಕಾಶ ಆಯ್ತು. ಅಂಡ್ ವಿ ಎಂಜಾಯ್ಡ್ ಆಕ್ಚುಲಿ ಅವ್ರನ್ನೆಲ್ಲ ಮೀಟ್ ಮಾಡಿ. ಪಾಪ ಅವ್ರಿಗೂ ಅಲ್ಲೇ ಇದ್ದು ಅವ್ರಿಗೂ ಒಂಥರ ತಲೆ ಹಾಳು, ಐಸೋಲೇಟ್ ಆಗಿರ್ತಾರೆ. ಹೌದೌದು. ಸೊ ನಮ್ನ ಮೀಟ್ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಸಿಕ್ಕಿದಾಗ ಅವ್ರಿಗೆ ಅದು ಇನ್ನೂ ಥ್ರಿಲ್ ಆಗುತ್ತೆ. ಅಂಡ್ ನಮ್ ಫ್ರೆಂಡ್ಸ್ ಕೂಡ ಇದ್ರು. ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮ್ಯಾಮ್ ಅದ್ರಲ್ಲಿ? ಅದೆಲ್ಲ ಹೇಳಕ್ ಆಗಲ್ಲ ಆಕ್ಚುಲಿ. ನಮಗೆ ಹೇಳಿ, ಪರವಾಗಿಲ್ಲ. ಆಕ್ಚುಲಿ ನನ್ ಫೇವ್ರೇಟ್ ಅಂದ್ರೆ ಇವಾಗ 3 ಜನ ಇದಾರೆ. ಒಬ್ರು ವಾಟ್ ಈಸ್ ಹಿಸ್ ನೇಮ್, ಅಲ್ಲ ರೀಸೆಂಟ್ಲಿ ಹೋದ್ರಲ್ಲ, ಶಿಶಿರ್ ಹೋಗಿದ್ದು. ಅಲ್ಲ ಅದ್ರಲ್ಲಿ ಅಂದ್ರೆ ವೈಲ್ಡ್ ಕಾರ್ಡ್ ಅಲ್ಲಿ ರೀಸೆಂಟ್ಲಿ ಹೋದ್ರು. ರಜತ್ ಅಂಡ್ ನನ್ಗೆ ತ್ರಿವಿಕ್ರಮ್, ಮಂಜು, ಅವ್ರು 3 ಜನ ತುಂಬಾ ಇಷ್ಟ. ಅದ್ರಲ್ಲಿ ತ್ರಿವಿಕ್ರಮ್ ತುಂಬಾ ಇಷ್ಟ, ಅದೇನು ಮಾಡಕ್ಕಾಗಲ್ಲ. ತ್ರಿವಿಕ್ರಮ್ ತುಂಬಾ ಇಷ್ಟ ಅಂದ್ರೆ ತ್ರಿವಿಕ್ರಮ್ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ ನಾನು ಮನ್ಸಾರೆ ತ್ರಿವಿಕ್ರಮ್ ವಿನ್ ಆಗ್ಲಿ ಅಂತಾನೆ ಕೇಳ್ಕೊಳ್ಳೋದು. ಬಟ್ ನೋಡೋಣ, ಎಲ್ರು ಚೆನ್ನಾಗ್ ಆಡ್ತಿದ್ದಾರೆ. ಅಂಡ್ ನನ್ಗೆ ಪರ್ಸನಲಿ ಹಂಗ್ ಗೆಲ್ಬೇಕು ಅಂದ್ರೆ ಹನುಮಂತು ಗೆಲ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಒಟ್ಟಲ್ಲಿ ತ್ರಿವಿಕ್ರಮ್ ಇಷ್ಟ, ಹನುಮಂತು ಗೆಲ್ಬೇಕು ಅಂತ ಅನ್ಕೋತಿದ್ದೀರಾ? ಹೌದು. ಓಕೆ ಮ್ಯಾಮ್, ಇನ್ನು ಸೀರಿಯಲ್ ಅಲ್ಲಿ ನಿಮ್ ತುಂಬಾ ಮೆಚ್ಯೂರ್ಡ್ ರೋಲ್, ಬಟ್ ನೋಡೋಕೆ ತುಂಬಾ ಚಿಕ್ಕ ಹುಡುಗಿ ತರ ತುಂಬಾ ಕ್ಯೂಟ್ ಆಗಿದ್ದೀರಾ. ನಿಮ್ ಬ್ಯೂಟಿ ಸೀಕ್ರೆಟ್ ಏನು ಮ್ಯಾಮ್? ಆಕ್ಚುಲಿ ಮೇಕಪ್ ರಿಮೂವ್ ಮಾಡಿದ್ರು ನಿಮ್ ಸ್ಕಿನ್ ತುಂಬಾನೇ ಚೆನ್ನಾಗಿದೆ. ಸೊ ಏನ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ? ಬ್ಯೂಟಿ ಸೀಕ್ರೆಟ್ ಏನು ಇಲ್ಲ. ಅವಾಗ ಮುಖಕ್ಕೆ ಎಲರ್ಜಿ ಎಲ್ಲ ಆಗ್ತಾ ಇರುತ್ತೆ, ಅದೇ ಒಂಥರ ಬ್ಯೂಟಿ ಸೀಕ್ರೆಟ್. ಎಲರ್ಜಿ ಆದಾಗ ಇದು ಪಿಂಪಲ್ಸ್ ಅದು ಇದು ಎಲ್ಲ ಕಮ್ಮಿ ಆಗುತ್ತೆ, ಅಂದ್ರೆ ಎಲ್ಲ ಡಿಸಾಲ್ವ್ ಆಗ್ತಿದ್ದಾಗೆ. ಆಮೇಲೆ ನನ್ಗೆ ಇನ್ನೂ 21 ವರ್ಷ, ಅದಕ್ಕೆ ನಾನು ಚಿಕ್ಕವಳ ತರ ಕಾಣ್ತೀನಿ ಅಷ್ಟೇ. ಸ್ಕ್ರೀನ್ ಅಲ್ಲಿ ನನ್ ಮದ್ವೆ ಆಗಿದೆ, ಸ್ವಲ್ಪ ಮೆಚೋರ್ಡ್ ಆಗಿ ರೆಡಿ ಆಗ್ಬೇಕು. ಅಂಡ್ ನಮ್ ಡೈರೆಕ್ಟರ್ ಎಲ್ಲ ಬೈತಾ ಇರ್ತಾರೆ, ಸ್ವಲ್ಪ ಮೆಚೋರ್ಡ್ ಆಗಿ ರೀ, ಚೈಲ್ಡ್ ತರ ಆಡ್ಬೇಡಿ ಅಂತ. ಅಂದ್ರೆ ನಾನು ಎಲ್ರನ್ನೂ ತಮಾಷೆ ಮಾಡ್ಕೊಂಡಿರ್ತೀನಿ ಸೆಟ್ ಅಲ್ಲಿ. ಅವಾಗ ಅವ್ರ ಏನ್ ಹೇಳ್ತಾರೆ, ಆತರ ಎಲ್ಲ ಇಡ್ಬಾರ್ದು, ಫುಲ್ ಸ್ಟ್ರಿಕ್ಟ್ ಆಗಿರ್ಬೇಕು, ನಿನ್ ಪಾತ್ರ ಆಗಿದೆ ಅಂತ ಹೇಳ್ತಾರೆ. ಅವಾಗ ಐಲ್ ಬಿ ಲೈಕ್ ಓಕೆ, ಮೆಚೋರ್ಡ್ ಅಂತ. ಓಕೆ, ಇನ್ನು ನಿಮ್ಮ ಈ ಬಿಸಿ ಶೆಡ್ಯೂಲ್ ನಲ್ಲಿ ನಿಮ್ಮ ಸ್ಕಿನ್ ಕೇರ್ಗೆ ಅಂತ ಟೈಮ್ ಸಿಗುತ್ತೆ ಅಂತ ಯಾವ ತರ ರೂಟೀನ್ ಫಾಲೋ ಮಾಡ್ತೀರಾ ಅಂತ?
ನನ್ಗೆ ಸ್ಕಿನ್ ಕೇರ್ ಅನ್ನೋದಕ್ಕಿಂತ ನಾನು ಅರ್ಧಕ್ಕರ್ಧ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ತುಂಬ ಸೆನ್ಸಿಟಿವ್ ಸ್ಕಿನ್. ಏನೇ ಒಂದು ಚಿಕ್ಕದಾದ್ರೂ ಬೇಗ ಎಫೆಕ್ಟ್ ಆಗಿಬಿಡುತ್ತೆ. ಸೊ ನಾನು ಯೂಶಲಿ ಡಾಕ್ಟರ್ ಕೊಟ್ಟಿರೋ ಸರ್ಟನ್ ಕ್ರೀಮ್ಸ್ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟರೆ ಮನೇಲಿ ಅಮ್ಮ ಏನೇನೋ ಹಚ್ಕೊಡ್ತಾ ಇರ್ತಾರೆ ಅಷ್ಟೇ. ನನಗೆ ಆ್ಯಕ್ಚುಲಿ ಸ್ಕಿನ್ ರೂಟೀನ್ ಎಲ್ಲ ಇಲ್ಲ, ಬಟ್ ನಮ್ಮಮ್ಮ ಏನೋ ಹಚ್ಕೊಡ್ತಾ ಇರ್ತಾರೆ ಹೋಮ್ ಮೇಡ್. ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ, ಚಾರು ಫ್ಯಾನ್ಸ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ಜಸ್ಟ್ ಲವ್ ದೆಮ್ ಅಷ್ಟೇ, ನಾನು ಅಷ್ಟೇ ಹೇಳೋಕ್ಕಾಗೋದು. ಯಾಕಂದರೆ ಪ್ರತಿಯೊಂದು ಏನೋ ಇವಾಗ ಹಳೆ ಮೆಮೊರೀಸ್ ಎಲ್ಲ ಹಾಕಿ ಒಂದು ವಿಡಿಯೋ ಮಾಡೋಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಬಿಕಾಸ್ ನಮ್ಮ ಇಷ್ಟು ಜರ್ನಿನ ಅವ್ರು ಎಷ್ಟು ಫಾಲೋ ಮಾಡಿರ್ತಾರೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಎಪಿಸೋಡ್, ಇವಾಗ ನಾನು ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕಿರ್ತೀನಿ, ನಂಗೆ ನೆನಪೇ ಇರೋಲ್ಲ. ಯಾಕಂದರೆ ನಾವು ಇಷ್ಟು 3 ವರ್ಷದಿಂದನೂ ಸತತವಾಗಿ ಶೂಟಿಂಗ್ ಮಾಡ್ತಾ ಇರೋದ್ರಿಂದ ನಮಗೇನು ನೆನಪೇ ಇರೋಲ್ಲ. ಬಟ್ ಅವ್ರು ಆ ಕಾಸ್ಟ್ಯೂಮ್ ಈಗ ಹೇಳಿದ್ರೆ ಆ ಎಪಿಸೋಡ್ ಆಗಿರಲಿ, ಅದೇನು ಸೀನ್ ಇತ್ತು, ಪ್ರತಿಯೊಂದು ಹೇಳ್ತಾರೆ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅಷ್ಟು ಪ್ರೀತಿ ಕೊಡ್ತಾರೆ. ಒಬ್ಬೊಬ್ರು ನೀವೇ ನನ್ಗೆ ಅಮ್ಮನ ಥರ ಅಂತ ಹೇಳ್ತಾರೆ. ಅಂದರೆ ನನಗೆ ಅಕ್ಕ ಇಲ್ಲ, ನೀವೇ ನನಗೆ ಅಕ್ಕ ಅಂತ ಹೇಳ್ತಾರೆ. ನನಗೆ ಅವಾಗ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಐ ಜಸ್ಟ್ ಲವ್ ದೆಮ್ ಆಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸೀರಿಯಲ್ಗೆ ಇದು ನಿಮ್ಮ ಫಸ್ಟ್ ಸೀರಿಯಲ್, ಸೊ ಇದೇ ರೀತಿಯ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಚಾರು ಕಡೆಯಿಂದ ಬಾಸ್ ಟಿವಿ ವೀಕ್ಷಕರಿಗೆ ಹ್ಯಾಪಿ ಸಂಕ್ರಾಂತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.